ನಮಸ್ಕಾರ ಸ್ನೇಹಿತರೆ, ಅನ್ಫೋಲ್ಡ್ ಎಐಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಿರೋದು ಮುಂದಿನ ದಿನಗಳಲ್ಲಿ ಇಡೀ ಜಗತ್ತನ್ನೇ ಆಶ್ಚರ್ಯಚಕಿತಗೊಳಿಸೋ ಒಂದು ಖಗೋಳ ವಿದ್ಯಮಾನದ ಬಗ್ಗೆ. ಹೌದು, ನಾವು ಹೇಳ್ತಿರೋದು ಮಾರ್ಚ್ 3, 2026ರ ಪೂರ್ಣ ಚಂದ್ರಗ್ರಹಣದ ಬಗ್ಗೆ. ಆ ದಿನ ಆಕಾಶದಲ್ಲಿ ಏನ್ ನಡೆಯುತ್ತೆ, ಯಾಕೆ ವಿಜ್ಞಾನಿಗಳು ಈಗಲೇ ಈ ಬಗ್ಗೆ ತಲೆಕೆಡಿಸ್ಕೊಂಡಿದ್ದಾರೆ? ಮೊದಲನೇದಾಗಿ, ಈ ಚಂದ್ರಗ್ರಹಣ ಕೇವಲ ಒಂದು ನೆರಳಿನ ಆಟವಲ್ಲ, ಇದು ಬ್ಲಡ್ ಮೂನ್ ಅಥವಾ ರಕ್ತಚಂದ್ರನ ದರ್ಶನ ನೀಡಲಿದೆ. ಭೂಮಿ ತನ್ನ ಕಕ್ಷೆಯಲ್ಲಿ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಬಂದಾಗ ಭೂಮಿಯ ದಟ್ಟವಾದ ನೆರಳು ಚಂದ್ರನ ಮೇಲೆ ಬೀಳುತ್ತೆ. ಆದರೆ ಚಂದ್ರ ಕಪ್ಪಾಗುವ ಬದಲು ಕೆಂಪು ಬಣ್ಣಕ್ಕೆ ತಿರುಗುತ್ತಾನೆ. ಇದಕ್ಕೆ ಕಾರಣ ನಮ್ಮ ಭೂಮಿಯ ವಾತಾವರಣ. ಸೂರ್ಯನ ಕಿರಣಗಳು ಭೂಮಿಯ ವಾತಾವರಣದ ಮೂಲಕ ಹಾದು ಹೋಗುವಾಗ ಕೆಂಪು ಬಣ್ಣದ ತರಂಗಾಂತರಗಳು ಮಾತ್ರ ಚಂದ್ರನ ಮೇಲೆ ಬೀಳುತ್ತವೆ. ಇದು ನೋಡೋದಕ್ಕೆ ಒಂಥರ ಮಿಸ್ಟೀರಿಯಸ್ ಆಗಿರುತ್ತೆ. 2026ರ ಈ ಗ್ರಹಣದ ವಿಶೇಷತೆ ಏನು ಅಂದ್ರೆ ಇದರ ಅವಧಿ. ಇದು ಸುಮಾರು 50 ನಿಮಿಷಗಳಿಗಿಂತ ಹೆಚ್ಚು ಕಾಲ ಚಂದ್ರನನ್ನು ಸಂಪೂರ್ಣವಾಗಿ ಆವರಿಸಿರುತ್ತದೆ. ಭಾರತದ ಹಲವು ಭಾಗಗಳಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲೂ ಇದು ಗೋಚರಿಸುವ ಸಾಧ್ಯತೆಯಿದೆ. ಪ್ರಾಚೀನ ಕಾಲದಲ್ಲಿ ಈ ತರಹದ ಘಟನೆಗಳನ್ನು ಅಪಶಕುನ ಅಂತ ಕರೆಯುತ್ತಿದ್ದರು. ಆದರೆ ಇಂದಿನ ಸೈನ್ಸ್ ಇದನ್ನ ಒಂದು ಅದ್ಭುತ ದೃಶ್ಯ ಅಂತ ಕರೆಯುತ್ತೆ. ಅಂದು ನೀವು ಬರೀಗಣ್ಣಿನಿಂದಲೇ ಇದನ್ನ ನೋಡಬಹುದು, ಯಾವುದೇ ಭಯ ಬೇಡ. ಆದರೆ ನೆನಪಿಡಿ, ಈ 2026ರ ಗ್ರಹಣ ಯಾಕೆ ಮುಖ್ಯ ಅಂದ್ರೆ ಆ ಸಮಯದಲ್ಲಿ ಚಂದ್ರ ಭೂಮಿಗೆ ಸ್ವಲ್ಪ ಹತ್ತಿರದಲ್ಲಿರುತ್ತಾನೆ. ಅಂದ್ರೆ ಅದು ದೊಡ್ಡದಾಗಿ ಕಾಣಿಸ್ತೆ. ಇಂತಹ ಕ್ಷಣಗಳು ದಶಕಕ್ಕೊಮ್ಮೆ ಮಾತ್ರ ಬರೋದು. ನೀವು ಕ್ಯಾಲೆಂಡರ್ನಲ್ಲಿ ಡೇಟ್ ಸೇವ್ ಮಾಡಿಟ್ಕೊಳ್ಳಿ. ಇನ್ನು ಈ ಗ್ರಹಣದ ಸಮಯದಲ್ಲಿ ಹವಾಮಾನ ಹೇಗಿರುತ್ತೆ ಅನ್ನೋದು ಕೂಡ ಮುಖ್ಯ. ಒಂದು ವೇಳೆ ಮೋಡ ಕವಿದಿದ್ದರೆ ನಾವು ಈ ಸೌಂದರ್ಯವನ್ನ ಮಿಸ್ ಮಾಡ್ಕೋಬಹುದು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಎಲ್ಲರಿಗೂ ಈ ವಿಷಯ ತಿಳಿಯಲಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.